ನೀತು ಜ್ಞಾ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಪ್ರಯಾಣ ಸಾಕರ್ ನಗರ. ಸಾಕರ್ ನಗರದಲ್ಲಿ ಮೈಸೂರು ಡೈನಿಂಗ್ ಹಾಲ್ ಅಂತ ರೆಸ್ಟೋರೆಂಟ್ ಓಪನ್ ಆಗಿದೆ, ಹೋಟೆಲ್. ಅಂದರೆ ತುಂಬ ಒಂದು 5-6 ತಿಂಗಳಾಗಿದೆ. ಆದರೆ ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಮೆಂಟು ಮೆಟ್ರೋ ಸ್ಟೈಲಲ್ಲಿದೆ, ಹೋಗಿ ಹೋಗಿ ಅಂತ, ಚೆನ್ನಾಗಿದೆ ಊಟ ಅಂತ ಹೇಳ್ತಾಯಿದ್ರು. ಸರಿ, ನಾನು ನೋಡಿದ್ದು ಸಾಕಾಗಿತ್ತು. ಸರಿ, ಟ್ರೈ ಮಾಡೇ ಬಿಡೋಣ ಅಂತ ನಾವು ಹೋದ್ವಿ. ಹೋಗಿದ ತಕ್ಷಣ, ಆಚೆಯಿಂದ ನೋಡಿದ ತಕ್ಷಣ ಹಳೇ ಹೋಟೆಲ್ ಥರ ಏನು ಕಾಣಿಸಲ್ಲ, ಸುಮಾರಾಗಿದೆ ಅಂತ ಅನಿಸತ್ತೆ. ಒಳಗೆ ಹೋಗಿದ ತಕ್ಷಣ ನಾವು ಆರ್ಡ್ರ್ ಮಾಡಿದ್ದೆ ಫಸ್ಟು ನಾವು ಕೈಮಾ ಮತ್ತು ಮಟನ್ ಚಾಪ್ಸ್ ತೊಗೊಂಡ್ವಿ. ಆಮೇಲೆ ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಒಂದು ದೋಸೆ ಕೈಮಾ ತೊಗೊಂಡ್ವಿ. ಆಮೇಲೆ ಮತ್ತು ಮಟನ್ ತಾಲಿ ಒಂದು ತೊಗೊಂಡ್ವಿ. ಮಟನ್ ತಾಲಿಕಿ ಅದರಲ್ಲಿ ಇಷ್ಟ ಆಗಿದ್ದು ಅಂದರೆ ಚಿಲ್ಲಿ ಚಿಕನ್ ಇಲ್ಲ ಏನೋ ಒಂದಿತ್ತು. ಅದೊಂದೇ ಓಕೆ ಇದ್ದಿದ್ದು. ಅದು ಬಿಟ್ಟರೆ ನಿಜವಾಗ್ಲೂ ಚೆನ್ನಾಗಿದ್ದಿಲ್ಲ. ಈ ಹೋಟೆಲಿಗೆ ಬಂದಾಗ ಏನು ಅಂದರೆ, ಇಲ್ಲೊಂದು ಸ್ಕ್ಯಾನ್ ಮಾಡೋಕ್ಕೆ ಇಟ್ಕೊಟ್ಟಿರ್ತಾರೆ. ಯಾವ ಟೇಬಲ್ ಮೇಲೆ ನಾವು ಕೂರ್ತೀವೋ ಅಲ್ಲೆಲ್ಲ ಟೇಬಲಲ್ಲೂ ಸ್ಕ್ಯಾನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಮ್ಮ ಫೋನಲ್ಲಿ ಅಲ್ಲೇನೇನು ಐಟಮ್ ಇದೆ ಅಂತ ಓಪನ್ ಆಗುತ್ತೆ. ಅದೊಂಥರ ಚೆನ್ನಾಗಿದೆ. ನಾವು ಇಷ್ಟು ಹೋಟೆಲಲ್ಲಿ ಹೋದಾಗ ಇದೊಂದೇ ವಿಶೇಷ ಚೇಂಜ್ ಅನಿಸಿದ್ದು. ಆಮೇಲೆ ಅಲ್ಲೇ ಬಂದುಬಿಡತ್ತೆ ಮೆನ್ಯೂ ಏನೇನಿದೆ ಅಂತ ಹೇಳಿ. ನಾವು ಇದೆಲ್ಲ ಆರ್ಡ್ರ್ ಮಾಡಿದ್ವಿ. ಆ ಮೆನು ನೋಡ್ಕೊಂಡ್ಬಿಟ್ಟು ಇದೊಂಥರ ಚೆನ್ನಾಗಿತ್ತು. ಆಮೇಲೆ ಊಟ ನೋಡೋಕ್ಕೆ ಹೋದರೆ ನಿಜ ಯಾವುದೂ ಚೆನ್ನಾಗಿಲ್ಲ. ನಾನು ಹೇಳ್ತೀನಿ, ನಿಜ ಇಲ್ಲ. ಅಲ್ಲಿ ಎಲ್ಲ ಬಂದವರೆಲ್ಲ, ನಾವಿನ್ನೂ ಒಳಗೆ ಹೋಗಿಲ್ಲ, ಅಲ್ಲಿ ಯಾರೋ ಊಟ ಮಾಡ್ಕೊಂಡು ಬರ್ತಿದ್ದವ್ರು ಹೇಳಿದರು ಲಸ್ಸಿ ತೊಗೊಂಡಿದ್ದು. ಊಟ ನಿಜ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ಕೊಂಡು ಹೋದರು. ನಾವು ಸರಿ, ತುಂಬ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಇದೆಯಲ್ವಾ ಅಂತ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಹೋದ್ವಿ. ಆದರೆ ನಿಜವಾಗ್ಲೂ ನಮಗೂ ಕೂಡ ಇಷ್ಟ ಆಗಿಲ್ಲ. ಮಟನ್ ಅಂತೂ ಸಿಕ್ಕಾಪಟ್ಟೆ ಬೆಂದು ಒಂಥರ ತುಂಬಾ ಸ್ಮೂತಾಗಿ ಬೇಯಿಸ್ಬಿಟ್ಟಿದ್ದಾರೆ. ತಿನ್ನಬೇಕು ಅಂತಲೇ ಅನಿಸಲ್ಲ, ಆ ಥರ ಇದೆ. ನಿಜವಾಗ್ಲೂ ನೀವು ಊಟಕ್ಕೆ ಹೋಗ್ತೀನಿ ಅಂದರೆ ಒಂದು ಸತಿ ಯೋಚನೆ ಮಾಡಿ ಹೋಗಿ. ಇದಿತ್ತು ನನ್ನ